ಈ ಹುಡುಗ ಅವಸರದಲ್ಲಿ ಪರ್ಸೆ ಬಿಟ್ಟು ಹೋಗಿದ್ದಾನೆ. ಮನೋಜ, ಬಿಟ್ಟು ಹೊರಟದ್ನಲ್ಲ, ಹಿಂಗ ಹೋಗ್ತಾನೆ ನೀವು ಇವಾಗ ಕೆಲ್ಸಕ್ಕೆ? ರಾತ್ರಿ ಹೋದವಳು ಈಗ ಬರ್ತಾ ಇದೆಯಲ್ಲ ದೆವ್ವ ತರ. ಇಲ್ಲೊಬ್ಬ ಗಂಡ ಪರದೇಶಿ ಒಬ್ಬನೇ ಬಿದ್ದಿರ್ತಾನೆ ಅನ್ನೋ ಜ್ಞಾನ ಇಲ್ವಾ ನಿಂಗೆ? ಅಷ್ಟು ಕೇರ್ಲೆಸ್. ಕೇರ್ಲೆಸ್? ನಾನು ನಿಮ್ಮನ್ ಕೇರ್ಲೆಸ್ ಮಾಡದ? ನಾನು ಹಾಗೆ ಅನ್ಕೋಬೋದಾ? ಹೋಗ್ರಿ ರೀ, ನಿಮ್ಮಂತ ಗಂಡನ್ ಕೇರ್ಲೆಸ್ ಮಾಡಿದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಯಕ್ಕಾಗತ್ತೆ ನಾನು? ಹೋಗ್ರಿ ಸುಮ್ಮನೆ. ನಾನು ಹೋಗಿದ್ದು ಭಾರತಿ ಮನೆಗೆ, ನಿಮಗೆ ಹೇಳ್ಬಿಟ್ಟೆ ಹೋಗಿದ್ನಲ್ರಿ, ಗೊತ್ತಿದೆಯಲ್ಲ ನಿಮ್ಗೆ. ಭಾರತಿ ಬಲವಂತ ಮಾಡಿದ್ಲು ಅಂತ ಒಂದ್ ರಾತ್ರಿ ಅವ್ರ ಮನೇಲೆ ಉಳ್ಕೊಂಡೆ. ಏನೀಗ? ಲೇ ಜಯಮಣಿ, ನೀನ್ ಅಲ್ಲೇ ಉಳ್ಕೊ, ನಂದೇನು ಆಬ್ಜೆಕ್ಷನ್ ಇಲ್ಲ. ಆದ್ರೆ ಒಂದು ಫೋನ್ ಮಾಡ್ಬೋದಿತ್ತಲ್ಲ. ಅವ್ರ ಮನೆ ಫೋನ್ ಬಿಲ್ನ ನಾನು ಯಾಕೆ ಜಾಸ್ತಿ ಮಾಡ್ಲಿ? ಹೋಗೋದು ಹೋಗ್ತೀಯಾ? ನನಗೇನಾದ್ರೂ ಬೇಯಿಸ್ಬಿಟ್ಟು ಹೋಗೋದಲ್ವಾ? ನಾನೇ ನಿನ್ನ ಹೆಸರು ಹೇಳ್ಕೊಂಡು ಮಣ್ಣು ತಿನ್ಲ ಇಲ್ಲಿ ಮಣ್ಣು. ನೀವೇನ್ ಹಾಕಿದಿರಿ ಇಷ್ಟು ವರ್ಷ ನಮ್ಗಳ ಹೊಟ್ಟೆಗೆ? ಒಂದ್ ಹೊತ್ತಾದ್ರೂ ನೆಮ್ಮದಿಯಿಂದ ಊಟ ಮಾಡಿಲ್ಲ ನಾವು. ಒಂದ್ ಹೊತ್ತು ಉಪವಾಸ ಇದ್ರೆ ಸಾವೇನ್ ಬಂದ್ಬಿಡಲ್ಲ. ಡಯಟ್ ಮಾಡಿದಾಗೂ ಆಗತ್ತೆ, ನಿಮ್ ದುಡ್ಡು ಉಳಿಯತ್ತೆ. ಹೋಗ್ಲೇ ಮಕ್ಕಳಲ್ಲಿ ಮ್ಯೂಟ್ ಮತ್ತೆ ಸಂಜನಾ ಅವ್ರಿಗೇನ್ ಕೆಲ್ಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಮ್ಮನೆ ಗಂಡ್ ಮಕ್ಳು ಕಣ್ರಿ ಅವರು, ನನ್ನ ಮಕ್ಳು ದುಡಿಯೋಕ್ ಹೋಗಿದ್ದಾರೆ. ಆಯ್ತಮ್ಮ, ಎಲ್ರು ನಿನ್ನ ಮಕ್ಕಳೇ. ದ್ರೌಪದಿ ತರ ಮಹಾತಾಯಿ ನೀನು. ಅಲ್ಕಣಮ್ಮ ಜಯಮಣಿ, ಹೋಗದ್ ಹೋಗ್ತೀಯ, ಬೆಳಗ್ಗೆನೆ ಹೋಗ್ಬಿಟ್ಟು ರಾತ್ರಿ ತನಕ ಚೆನ್ನಾಗಿ ಮೇದು ಮಲಗ ಹೊತ್ತಿಗೆ ಇಲ್ಲಿಗೆ ಬಂದ್ರೆ ನಮ್ಮನೇಲಿ ಅನ್ನ ಬೇಯಿಸೋದು ಉಳ್ಕೊಂಡ್ಬಿಡತ್ತಲ್ಲ. ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ ಬಿಡಿ. ದಿನಾಗ್ಲೂ ಅವ್ರನ್ನೆಲ್ಲ ರಾತ್ರಿ ಹೊತ್ತು ನಮ್ಮನೆಗೆ ಊಟಕ್ಕೆ ಕರೆದು ಬಿಡ್ತೀನಿ. ಭಾರತಿ ಮನೆಯವ್ರನ್ನ ಅಷ್ಟೇ ಅಲ್ಲ, ಊರ್ನವ್ರನ್ನೆಲ್ಲ ಕರಿತೀನಿ. ಬನ್ನಿ, ನನ್ನ ಗಂಡ ದುಡ್ಡನ್ನ ಗಂಟು ಮಾಡಿ ಎಲ್ಲೋ ಬಚ್ಚಿಟ್ಟಿದ್ದಾರೆ, ಎಲ್ಲರೂ ಸೇರಿ ಅದನ್ನ ಖರ್ಚು ಮಾಡೋಣ ಬನ್ನಿ ಅಂತ. ನಿಮ್ ಬುದ್ಧಿಗಿಷ್ಟು ತಲೆ ಕೂದಲು ಬೆಳಗಾದ್ರೂ ಬುದ್ಧಿ ಮಾತ್ರ ಬೆಳೀಲಿಲ್ಲ. ಹೇಗೆ ಬೆಳೆಯುತ್ತೆ ಹೇಳಿ? ಬಂಡೆಕಲ್ಲು ನಿಮ್ ತಲೆ. ಏನ್ ಸ್ವಲ್ಪ ಟೀ ಸ್ಟ್ರಾಂಗ್ ಆಗಿ ನೋಡಿ, ಅಲ್ಲೇ ನೀರಿದೆ, ಅಲ್ಲೇ ಅದನ್ನೇ ಟೀ ಅನ್ಕೊಂಡು ಕುಡ್ದು ಬಿಡಿ. ಆರೋಗ್ಯಕ್ಕೂ ಒಳ್ಳೇದು, ನಿಮ್ಮ ಜೇಬಲ್ಲಿ ದುಡ್ಡು ಮಿಗತ್ತೆ. ಯಾಕೆ ಹೋದೆ ಅವ್ರೆ ಈ ರೇಂಜಿಗ? ಏನಾಗಿದೆ ಇವಳಿಗೆ? ಚಡ್ಡಿ ಚಾಮುಂಡಿ ಆಗ್ಬಿಡ್ತಾಳಲ್ಲ, ಕೆಲಸ ಎಲ್ಲ ಮ್ಯೂಟ್ ಆಗ್ಬಿಡ್ತಾಳೆ. ಇವಳು ನಿಭಾಯಿಸೋದು ಹೇಗೆ? ನನ್ನ ಹಣೆ ಬರ ಏನಾದರೂ ಉಲ್ಟಾ ಹೊಡಿತಾ ಇದೆಯಾ? ತಿಂಡನೂ ಇಲ್ಲ, ಟೀನೂ ಇಲ್ಲ. ನಮ್ಮ ತಾಲೂಕು ಆಫೀಸಿನ ಒಣ ಚಪಾತಿನೇ ಗತಿ. ಅದು ಯಾರಾದರೂ ಕೊಡಿಸಿದ್ರೆ. ಜಯ, ಏನಿಲ್ಲ ಅದು ಪ್ಯಾಂಟು. ಗೊತ್ತು ನಂಗೆ, ಗೊತ್ತು. ಹಲೋ ರಾಜೇಶ್, ನಾ ಜಯ ಮಾತಾಡ್ತಿದ್ದೀನಿ. ಗೊತ್ತಾಯ್ತು. ಏನು ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನಿನ್ ಜೊತೆ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಎಲ್ಲಿ ಸಿಗ್ತೀಯಾ? ನನ್ನ ಜೊತೆನಾ?
ಅಷ್ಟೊಂದು ಅರ್ಜೆಂಟಾ? ಅರ್ಜೆಂಟು 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 ಈ ಜಗತ್ತಲ್ಲಿ ಸ್ಲೋ ಅನ್ನೋ ಪದನೇ ಮರ್ತು ಬಿಟ್ಟಿದಾರ ಅನ್ಸುತ್ತೆ. ಏನು ಹೇಳ್ಬೇಕು ಹೇಳಿ? ನೀ ಎದುರುಗಡೆ ಸಿಗ್ತೀಯಲ್ಲ ಅವಾಗೆಲ್ಲ ಹೇಳ್ತೀನಿ. ಹೇಳು, ಎಲ್ಲಿ ಸಿಗ್ತೀಯಾ? ಈಗಲೇ ಬರಬೇಕಿತ್ತಾ? ನಾನು ತುಂಬ ಬ್ಯುಸಿ ಇದ್ದೀನಿ. ಇನ್ನೊಂದು ದಿವಸ ಸಿಕ್ ಮಾತಾಡೋಣ, ಓಕೆನಾ? ಆಗಲ್ಲ ರಾಜೇಶ. ನೋಡು, ನೀನು ಯಾವಾಗಲೂ ಆ ಮೇನ್ ರೋಡ್ ಹತ್ರ ನಿಂತಿರ್ತೀಯಲ್ಲ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ನೀನು ಅಲ್ಲಿಗೆ ಬಾ. ನಾನಿವಾಗ ಹೊರಡ್ತಾ ಇದ್ದೀನಿ, ನೀನು ಹೊರಡು, ಬರ್ದೇ ಇರಬೇಡ. ಹಲೋ 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 ಏನಿರ್ಬೋದು? ಈ ಅಮ್ಮ ಮಾತಾಡಕ್ಕೆ ಶುರು ಮಾಡಿದ್ರೆ ಎದುರುಗಡೆ ಇರೋರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ. DTP ಸೆಂಟ್ರಲ್ಲಿ ಟೈಪು ಪಟ 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 ಅಂತ ಟೈಪ್ ಮಾಡಲ್ವಾ, ಆ ಥರ ಮಾತಾಡೋದು. ಏನಿರ್ಬೋದು? ಭಾರತಿ, ಇಲ್ಲಿ ಕೂತ್ಕೋಬಮ್ಮ. ಯಾಕಮ್ಮ ಹಾಗೆ ಮಾಡ್ಕೊಂಡೆ? ಸಮಸ್ಯೆಗಳನ್ನ ಎದುರಿಸ್ಕೊಂಡು ಹೋಗ್ತಾ ಇರುವಾಗ ಒಂದಷ್ಟು ಗೊಂದಲಗಳಾಗೋದು ಸಹಜ. ಅಷ್ಟಕ್ಕೆ ಮನಸ್ಸು ಕಸ್ಕೊಂಡ್ರೆ ಹೇಗಮ್ಮ? ಎಲ್ಲ ಸಮಸ್ಯೆಗಳಿಗೂ ಸಾವೇ ಪರಿಹಾರ ಅನ್ನೋ ಹಾಗಿದ್ದರೆ ಈ ಜಗತ್ತಿನಲ್ಲಿ ಬದುಕೋ ಅರ್ಹತೆನ ಯಾರೂ ಪಡ್ಕೊಳ್ಳಲ್ಲ, ಗೊತ್ತಾ? ಅಷ್ಟಕ್ಕೂ ನೀವು ವಿಷಯ ತಗೊಳ್ಳುವಂಥ ದೊಡ್ಡ ತೊಂದರೆ ಏನಾಗಿದೆ? ಈಗಿರೋದು ಮನೋಜನ ವಿಷಯ ಅಷ್ಟೇ ತಾನೆ. ಮನೋಜ ಸಿಕ್ಕಿದ್ದಾನೆ, ಆದರೆ ಮನೆಗೆ ಬಂದಿಲ್ಲ ಅಷ್ಟೇ. ಹಾಗಂತ ಇದಿಷ್ಟಕ್ಕೆ ಮುಗ್ದೋಯ್ತಾ? ನಮ್ಮ ಮುಂದೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಅವನೊಂದು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಬರ್ಬೋದು. ಆದರೆ ನೀನು ಹೀಗೆ ಮಾಡ್ಕೊಂಡಿದ್ದು ನನಗೆ ತುಂಬ ಬೇಸರ ಆಯ್ತಮ್ಮ. ಎಲ್ಲ ಸಮಸ್ಯೆಗಳು ಅದ್ರ ಬೆನ್ನ ಹಿಂದೆ ಪರಿಹಾರನೂ ಹಿಡ್ಕೊಂಡ್ಬರ್ತವೆ. ಆದರೆ ನಾವು ಅದನ್ನು ಗಮನಿಸೋದಿಲ್ಲ. ಸಮಸ್ಯೆ ಬಂದ ತಕ್ಷಣ ಹೆದರ್ಕೊಂಡ್ಬಿಡ್ತೀವಿ. ಅದು ಹಿಂದೆ ಇರೋ ಪರಿಹಾರನ ನೋಡೋಕ್ಕೆ ಹೋಗೋದಿಲ್ಲ. ಅದೇ ನಾವು ಮಾಡೋದು. ಏನು ನಾನು ಉಪದೇಶ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ಯಾ? ಅಲ್ಲ, ಇದನ್ನ ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದೆಯಾ? ನೋಡಮ್ಮ ಭಾರತಿ, ಮನೋಜ ಈ ಮನೆಗೆ ಬರಬೇಕು ಅಂತ ನಿಂಗೆ ಎಷ್ಟು ಆಸೆ ಇದೆಯೋ ಅಷ್ಟೇ ಆಸೆ ನಮಗೂ ಇಲ್ವಾ? ಹಾಗಂತ ನಾವು ವಿಷಯ ತಗೊಂಬಿಟ್ಟಿದ್ದೀವ? ಅವನು ಬಂದೇ ಬರ್ತಾನೆ ಅನ್ನೋ ಆತ್ಮವಿಶ್ವಾಸದಿಂದ ದಿನ ಕಳೀತಾ ಇದ್ದ. ನೀನು ಬೇಸರ ಪಟ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ.
ನೋಡು ಭಾರತಿ, ಭಾವನವ್ರಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಯಾರ ಕೈಲೂ ಮಾಡೋಕ್ಕಾಗದೇ ಇರೋ ಕೆಲಸನ ನೀನು ಮಾಡಿದ್ಯಾ. ಮನೋಜನ ಮೊದಲು ನೋಡಿದ್ದು ನೀನು, ಆ ವಿಷಯನ ಮನೆಗೆ ತಿಳಿಸಿದ್ದು ನೀನೇ. ಅಂದಮೇಲೆ ಮಾತು ಉಳಿಸ್ಕೊಂಡಂಗೆ ಆಯ್ತಲ್ವಾ? ಮನೋಜ ಈ ಮನೆ ಮಗ, ಅವನು ಯಾಕೆ ಮನೆಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಾವೀಗ ಯೋಚನೆ ಮಾಡಬೇಕು. ಅದು ಬಿಟ್ಟು ನೀನು ಹೀಗೆ ಮಾಡ್ಕೊಳ್ಳೋದ? ನೋಡು, ಇನ್ಯಾವತ್ತೂ ನೀನು ಈ ರೀತಿ ಯೋಚನೆ ಮಾಡಬಾರ್ದು, ಅರ್ಥ ಆಯ್ತಾ? ವಿಷ ತಗೊಂಡು ಎಲ್ಲರ ಹತ್ರ ಬೈಸ್ಕೋತಾಳೆ ಅನ್ಕೊಂಡ್ರೆ ಇಲ್ಲಿ ಕೇಸೇ ಉಲ್ಟಾ ಹೊಡಿತಾ ಇದೆಯಲ್ಲ. ಭಾರತಿ ಮೇಲೆ ಎಲ್ಲರೂ ಅನುಕಂಪ ತೋರ್ಸೋಕೆ ಶುರು ಮಾಡಿದ್ದಾರೆ. ಅಂದರೆ ನನ್ನ ಕತೆ ಮುಗ್ದಾಗೆ. ಆಮೇಲೆ ಎಲ್ಲರೂ ಸೇರಿ ನನ್ನ ಕಚ್ಚು ತಿಂದು ಏನು ಗೊತ್ತಿಲ್ಲದೆ ಇರೋರಾಗೆ ಕೈ ತೊಳ್ಕೊಂಡು ಬಿಡ್ತಾರೆ. ಈಗ ನಾನು ಹುಷಾರಾಗಿರ್ಬೇಕು. ಭಾರತಿ, ನೀನು ತಗೊಂಡಿದ್ದ ವಿಷ ಏನು ಮಹಾ, ಅದಕ್ಕಿಂತ ದೊಡ್ಡ ವಿಷ ನಾನು. ಅರ್ಧಾಂಗಿ, ಯಾರಿಗೆ ಫೋನ್ ಮಾಡಿದ್ದು? ಹಾ, ಮಾತಾಡಬೇಕು, ಸಿಗಬೇಕು, ಅರ್ಜೆಂಟ್ ಅಂತೆಲ್ಲ ಮುಗಿತಾ ಇದ್ದೆ. ಯಾವ ಹತ್ರ ಮಾತಾಡ್ತಿದ್ದೆ? ಏನೇ ಕತೆ ನಿಂದು? ನೀವೇನ್ರಿ ನೀವು ಇಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ? ಫೋನ್ ಮಾಡ್ದೆ, ಮಾತಾಡ್ದೆ ಅಷ್ಟೇ. ಯಾಕೆ ಇವತ್ತು ನೀವು ನನ್ನನ್ನ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಾ? ಅರ್ಧಾಂಗಿ, ಗೊತ್ತಲ್ಲ, ನಮ್ದು ಮೊದಲೇ ತಾಲೂಕು ಆಫೀಸು. ನಾನು ನಿನ್ ಗಂಡ ಕಣೆ, ಈ ಮನೆ ಯಜಮಾನ. ವಿಚಾರಣೆ ಮಾಡಬೇಕು, ಮಾಡತಕ್ಕದ್ದು. ಹೆಂಗ್ ಬಾಯಿ ಬಿಡಿಸ್ಬೇಕು ನಂಗೆ ಗೊತ್ತು. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಉತ್ತರ ಕೊಡು. ಕೊಡೋ ಅಗತ್ಯ ಏನೂ ಇಲ್ಲ. ಇಷ್ಟೂ ವರ್ಷ ನೀವು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ಕೊಂಡೇ ಹೋದ್ನೆ ಹೊರತು ಒಂದೇ ಒಂದಿನ ತಿರುಗಿಸಿ ನಿಮ್ಮನ್ನ ಪ್ರಶ್ನೆ ಮಾಡೋ ಧೈರ್ಯ ನಾನು ಮಾಡಲಿಲ್ಲ. ಹಾಗೆ ಮಾಡಿದ್ದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹೀಗಾಗ್ತಿರ್ಲಿಲ್ಲ. ಅಂದ್ರೇನೂ ಇಲ್ಲ, ಗಿಂದ್ರೇನೂ ಇಲ್ಲ. ಇನ್ನು ಮುಂದೆ ನಾನು ನೀವು ಏನ್ ತಂದು ಹಾಕ್ತಿರೋ ಅಷ್ಟಕ್ಕೆ ಬೇಯಿಸಾಕ್ತೀನಿ ಅಷ್ಟೇ. ನಾನಾಯ್ತು, ನನ್ನ ಮಕ್ಕಳಾಯ್ತು. ನಿಮ್ಮಿಂದ ನಾನು ಏನನ್ನು ನಿರೀಕ್ಷೆ ಮಾಡಲ್ಲ. ನಿರೀಕ್ಷೆ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಫೋನನ್ನು ಮುಂದೆ ಕಿಂದ್ರಿ ಬರಸ್ದ ಹಾಗೆ ನನ್ನ ಬಾಯಿ ನೋವಾಗುತ್ತೆ ಅಷ್ಟೇ. ಲೇ ಮಾಡದೆ, ಅಂತೂ ನೀನು ನನ್ನ ರೇಗ್ಸೋ ಮಟ್ಟಕ್ಕೆ ಬೆಳೆದು ಬಿಟ್ಟಿಯೇನೆ. ನಾನು ಯಾಕ್ರಿ ನಿಮ್ಮನ್ನ ರೇಗಿಸ್ಲಿ? ನನ್ನ ಅನುಭವ ನನ್ನ ಬಾಯಿಂದ ಈ ಮಾತುಗಳನ್ನ ಆಡಿಸ್ತಾ ಇದೆ ಅಷ್ಟೇ. ಇಷ್ಟಕ್ಕೂ ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಒಳ್ಳೆ ಗಂಡ ಆಗಿದ್ದೀನಾ? ಒಳ್ಳೆ ಅಪ್ಪ ಆಗಿದ್ದೀನಾ? ನಿಮ್ಮ ಪ್ರಶ್ನೆಲೇ ನಿಮಗೆ ಉತ್ತರ ಸಿಗುತ್ತೆ. ಯಾರಿಗೆ ಫೋನ್ ಮಾಡಿದೆ ಅಂತ ಕೇಳಿದ ಸಣ್ಣ ಪ್ರಶ್ನೆಗೆ ಈಗ ಗಂಟೆಗಟ್ಟಲೆ ಲೆಕ್ಚರ್ ಕೊಟ್ಟು ಹಂಗೆ ಹೋಗ್ತಾ ಇದೆಯಲ್ಲ. ಏನಾಗಿದೆ ನಿಂಗೆ ಇತ್ತೀಚೆಗೆ ನಿನ್ನ ಬುದ್ಧಿಗೆ? ನನ್ನ ಬುದ್ಧಿಗೆ ಏನೂ ಆಗಿಲ್ಲ, ನಾ ಚೆನ್ನಾಗೇ ಇದ್ದೀನಿ. ಈಗೇನು, ಯಾರ ಜೊತೆ ಫೋನಲ್ಲಿ ಮಾತಾಡಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾ? ಬೊಗಳು ಬೊಗಳು. ರಾಜೇಶ, ನಾನು ನಿನ್ನ ಗಂಡ, ಈ ಮನೆ ಯಜಮಾನ ಅಂತೆಲ್ಲ ಡೈಲಾಗ್ ಹೇಳ್ತಾ ಇದ್ರಿ. ಮನೆ ಯಜಮಾನ ಅನ್ನಿಸ್ಕೊಂಡವರು ಮನೆ ಮಂದಿ ಕಷ್ಟಕ್ಕೆ ಸ್ಪಂದಿಸ್ಬೇಕು ಅಂತ ನಿಮಗೆ ಅನ್ಸಲ್ವೇನ್ರಿ? ನಿನ್ನ ಗಂಡ ನಾನು. ನೀನು ಮಾತಾಡದೆ ಇದ್ರೆ ಹೇಗೆ ಬೇಕಾದರೂ ಬಾಯಿ ಬಿಡಿಸ್ಕೋತೀನಿ ಅಂತ ಹೇಳ್ತಾ ಇದ್ರಲ್ಲ. ಒಂದೇ ಒಂದ್ಸಲ ಬಾಯಿ ತುಂಬ ಸಂತೋಷವಾಗಿ ನಿನಗೇನು ಬೇಕು ಜಯ ಅಂತ ಕೇಳಿದ್ದೀರಾ? ಯಜಮಾನ ಅಂತ ಯಜಮಾನ. ಸದ್ಯಕ್ಕೆ ಆ ಹೆಸರಲ್ಲಿರೋ ಸಿನಿಮಾ ನೋಡ್ರಿ, ಅದರಲ್ಲಿರೋ ಜವಾಬ್ದಾರಿ ಕತೆನ ನೀವು ತಿಳ್ಕೊಳ್ಳಿ. ಏನಿಲ್ಲ ರೀ, ಆ ರಾಜೇಶ ತಾನೇ ಮನೋಜನ್ ಹುಡುಕ್ ಕೊಟ್ಟಿದ್ದು. ಈಗ ಮನೋಜ ಮನೆಗೆ ವಾಪಸ್ ಬಂದರೆ ನಮ್ಮ ಭಾರತಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಅವಳ ಜೀವನಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ ರೀ. ಅದನ್ನು ಕೇಳಬೇಕು ಅಂತಲೇ ನಾನು ರಾಜೇಶಂಗೆ ಫೋನ್ ಮಾಡಿದ್ದು.
ಅದೆಲ್ಲ ಸರಿ, ಫೋನ್ ಮಾಡಿ ವಿಚಾರಿಸಿದ್ದೆಲ್ಲ ಓಕೆ, ಅದ್ರ ಅರ್ಜೆಂಟಾಗಿ ಸಿಗಬೇಕು ಅಂತ ಹೇಳಿದ್ಯಲ್ಲ ಅದ್ಯಾಕೆ? ನಾನು ರಾಜೇಶನ ಹತ್ರ ಬರೀ ಮನೋಜನ್ ವಿಷಯ ಮಾತ್ರ ಮಾತಾಡಕ್ಕೆ ಹೋಗೋದಿಲ್ಲ. ಇನ್ನು ಹೇಳಬೇಕಾಗಿರೋದು, ಕೇಳಬೇಕಾಗಿರೋದು, ತಿಳ್ಕೋಬೇಕಾಗಿರೋದು ಸಾಕಷ್ಟು ಇದೆ. ನೋಡ್ತಾ ಇರಿ, ಇಷ್ಟು ವರ್ಷ ನೀವು ನನ್ನ ತಲೆಗೆ ಬಾಂಬ್ ಹಾಕ್ತಾ ಇದ್ರಲ್ಲ, ಇನ್ನು ಮುಂದೆ ನಾನು ನಿಮ್ಮ ತಲೆಗೆ ಬಾಂಬ್ ಹಾಕ್ತೀನಿ. ಹುಷಾರಾಗಿರ್ರಿ. ನಿಮ್ಮ ಹತ್ರ ಇದೆಯಲ್ಲ ಡಬ್ಬ ಕಿತ್ತೋಗಿರೋ ಹಳೆ ಹೆಲ್ಮೆಟ್ಟು, ಅದನ್ನಾದ್ರೂ ಹಾಕ್ಕೊಂಡು ನಿಮ್ಮ ತಲೆ ಕಾಪಾಡ್ಕೊಳ್ಳಿ. ಇದನ್ನೆಲ್ಲ ನೋಡೋದಕ್ಕೋಸ್ಕರ ನನ್ನನ್ನು ಇನ್ನೂ ಬದುಕಿಸಿದ್ಯಾ ಅಂತ ನಾನು ದೇವರನ್ನು ಕೇಳ್ಕೊತಾ ಇದ್ದೆ. ಹಲೋ, ಹಾಂ ಹೇಳಮ್ಮ. ಸರಿ ಅಮ್ಮ, ಇವಾಗಲೇ ಬರ್ತೀನಿ. ಓಕೆ. ಅಮ್ಮ, ಏನಮ್ಮ ವಿಷಯ? ಫೋನ್ ಮಾಡ್ಬಿಟ್ಟು ಬರಕ್ಕೆ ಹೇಳಿದೆ? ಏನಿಲ್ಲ ಕಣೋ, ಯೋಚನೆ ಮಾಡ್ತಾ ಇದ್ದೆ. ಭವಾನಿಗೆ ಮಾತು ಬರೋ ವಿಷಯ ನೆನಪಾಯಿತು. ಅದೇ ಕಣೋ, ಮ್ಯೂಸಿಕ್ ಥೆರಪಿ. ನನಗೆ ಗೊತ್ತಿರೋ ಜನಕ್ಕೆಲ್ಲ ಹೇಳಿದ್ದೀನಿ ವಿಷಯ ತಿಳ್ಕೊಳ್ಳಿ ಅಂತ. ಅಲ್ಲಮ್ಮ, ಅದು ನಿನ್ನ ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ನೋಡು, ಇದೇ ನನಗೆ ಕೋಪ ಬರೋದು. ಕೆಲವೊಂದು ವಿಚಾರಗಳನ್ನ ಫೋನಲ್ಲಿ ಹೇಳಿದ್ರೆ ಮನ್ಸಿಗೆ ನೆಮ್ಮದಿ ಕೊಡಲ್ಲ ಕಣೋ. ನೇರವಾಗಿ ಹೇಳಿದ್ರೇನೆ ಖುಷಿ ಕೊಡೋದು. ಸರಿ ಅಮ್ಮ, ನೀನು ಹೇಳ್ದಾಗೆ ಆಗಲಿ. ನೀನು ಹೀಗೆ ಹೇಳಿದ್ರೆ ಹೇಗೋ? ನನಗಿನ್ನೂ ಸ್ವಲ್ಪ ಮಾಹಿತಿ ಬೇಕು. ಆಯ್ತಮ್ಮ, ನಾನು ಇವಾಗ ಏನು ಮಾಡಬೇಕು? ಮೊದಲು ಭವಾನಿ ಮನೆಯವ್ರ ಹತ್ರ ಹೋಗಿ, ಭವಾನಿಗೆ ಯಾವಾಗಿಂದ ಮಾತು ಬರ್ತಿಲ್ಲ, ಅವಳಿಗೆ ಹುಟ್ಟಿದಾಗಿಂದಲೇ ಈ ಸಮಸ್ಯೆ ಇದೆಯಾ, ಅವ್ರು ಯಾವುದಾದ್ರು ಡಾಕ್ಟ್ರಿಗೆ ತೋರಿಸಿದ್ರಾ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ನೀನು ನನಗೆ ಬಂದು ಹೇಳು. ಸರಿ ಅಮ್ಮ. ನೋಡು, ಈ ವಿಷಯನ ಈಗಲೇ ಭವಾನಿಗೆ ಹೇಳಬೇಡ. ಅವಳು ಏನೇನೋ ಕನಸಿಟ್ಕೊಳ್ಳೋದು, ಆಮೇಲೆ ನಿರಾಶೆ ಆದರೆ ಬೇಜಾರು ಮಾಡ್ಕೋತಾಳೆ. ಸರ್ಪ್ರೈಸ್ ಆಗಿರಲಿ, ಗೊತ್ತಾಯ್ತಾ? ಸರಿ ಅಮ್ಮ, ಈ ಕೆಲಸನ ನಾನು ಖಂಡಿತ ಮಾಡ್ತೀನಿ. ಸರಿ, ಕಾಫಿ ಮಾಡ್ಕೊಂಬರ್ತೀನಿ. ಅಮ್ಮ ಸಖತ್ತಾಗಿರೋ ಸುದ್ದಿನೇ ಕೊಟ್ಟರು. ಆದರೆ ನನಗೂ ಭವಾನಿ ಅಂದರೆ ಇಷ್ಟ ಅನ್ನೋದನ್ನು ಇವಾಗಲೇ ಹೇಳ್ಬಿಡ್ಲಾ? ಬೇಡ ಬೇಡ, ಅಮ್ಮ ಇವಾಗೇನೋ ಅವಳ ಮೇಲಿರೋ ಅನುಕಂಪದ ಮೇಲೆ ಹೇಳಿರ್ಬೋದು. ನೋಡೋಣ, ಮೊದಲು ಭವಾನಿ ಕೆಲಸ ಆಗಲಿ, ಆಮೇಲೆ ನಿಧಾನಕ್ಕೆ ಒಳ್ಳೆ ಟೈಮ್ ನೋಡಿ ನಾನೇ ಇದನ್ನು ಪ್ರಸ್ತಾಪ ಮಾಡಿಬಿಡ್ತೀನಿ. ಭಾರತಿ, ಒಂದು ನಿಮಿಷ. ಏನೋ ಮಾವನವ್ರಿಗೆ ತುಂಬಾ ಮಸ್ಕ ಹೊಡಿತಾ ಇದ್ದೆ. ಮಾತಿನ ಮೇಲೆ ಹಿಡ್ತಾ ಇರಲಿ. ಮಾವನವ್ರಂದ್ರೆ ಸ್ವಲ್ಪ ಗೌರವ ಇರಲಿ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಗೌರವ ಇಲ್ಲ ಅಂತ ಹೇಳ್ದವ್ರು ಯಾರು? ಅವ್ರ ಹತ್ರ ಕೂತ್ಕೊಂಡು ಅದು ಇದು ಮಾತಾಡಿದ್ದೇನು? ಅವ್ರು ನಿನಗೆ ಸಮಾಧಾನ ಮಾಡಿದ್ದೇನು? ಅವ್ರು ಸಮಾಧಾನ ಮಾಡುವಾಗ
ನೀನೇನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡಿದ್ದೇನು? ನೀನ್ ಬಾಯಿ ಮುಚ್ಕೊಂಡು ಕೂತಿದ್ದಿದ್ದೇನು? ನೀನ್ ಈ ರೀತಿ ನಾಟಕ ಆಡೋದನ್ನ ಬೇರೆ ಯಾರಾದ್ರೂ ನೋಡಿದ್ದಿದ್ರೆ ಅನುಕಂಪ ಬಂದು ಓಡ್ ಬಂದು ತಪ್ಕೊಂಡ್ಬಿಡ್ತಿದ್ರೋ ಏನೋ ಭಾರತಿ. ಮನೋಜ ಬಂದಿದ್ದು ಆಯ್ತು, ನೀನ್ ಮಾತಾಡ್ಸಿದ್ದು ಆಯ್ತು, ಆದ್ರೆ ಏನ್ ಪ್ರಯೋಜನ? ಏನೂ ಇಲ್ಲ. ಇನ್ನೆಲ್ಲಿ ಮಾವನವ್ರು ಬೇಜಾರು ಮಾಡ್ಕೊಂಡು ನಿನ್ಮೇಲೆ ಗೂಬೆ ಕುಡಿಸ್ಬಿಡ್ತಾರೋ ಅಂತ ನೀನ್ ಅವ್ರ ಮುಂದೆ ಬೇಜಾರಾಗಿರೋರ್ ತರ ನಾಟಕ ಆಡಿದ್ಯಾ?